ಕಳೆದ ಕೆಲವು ದಿನಗಳಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ಇದರ ಭಾಗವಾಗಿ ಇಂದು ಶಿವಾಜಿನಗರದಲ್ಲಿ ಪಾಲಿಕೆ ಅಧಿಕಾರಿಗಳು ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಲು ತೆರಳಿದ್ದರು. ಈ ವೇಳೆ ಸ್ಥಳೀಯ ಮುಖಂಡರಿಂದ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದಿದೆ. ಎಂಜಿನಿಯರ್ ಎಇ ರುಚಿತಾ ಮೇಲೆ ಸ್ಪ್ರೇ ಮೂಲಕ ಹಲ್ಲೆ ನಡೆಸಿದ್ದು, ಜೆಸಿಬಿ ಚಾಲಕನಿಗೆ ಹೆಲ್ಮೆಟ್ ಅಲ್ಲಿ ಹೊಡೆದಿದ್ದಾರೆ. ಎಇ ಗೌತಮ್, ಎಇಇ ಮಾಧವರಾವ್ ಸೇರಿದಂತೆ ಮೂವರು ಅಧಿಕಾರಿಗಳ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ನಡೆದಿದೆ. ನಮ್ಗಿಂತ ಫಸ್ಟ್ ಅವ್ರು ಬಂದಿದ್ದಾರೆ ಅಂದ್ರೆ ಯಾವ ರೂಟ್ ಬಂದಿರ್ಬೋದು. ಅವರು ಒಂದೇ ರೂಟ್ ತಾನೇ ಬರಕ್ಕೆ ಹಿಂಗೆ ಬರಬೇಕು. ಅವರೇ ಫಸ್ಟ್ ಬಂದಿದ್ದಾರೆ ಅಂದ್ರೆ ಈಗ ಒಳಗೆ ಏನಂತ ಪೊಲೀಸ್ ಅವರೇ ಅಂತಾರೆ ಆಗಿದಾಗ್ಲಿ ಬಿಡಿ ಅಂತ. ಅವ್ರ ಸೇಫ್ಟಿಗೆ ಬಂದಿರೋದು ಸುಮ್ಮನೆ. ಶಿವಾಜಿನಗರ ವ್ಯಾಪ್ತಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಸದ್ಯಕ್ಕೆ ಡೆಪ್ಟಿ ಕಮಿಷನರ್ ಈಸ್ಟ್ ಅವರಲ್ಲಿ ಸ್ಪಾಟಲ್ಲಿದ್ದಾರೆ. ಅವರು ಸ್ಟೇಷನ್ ಹೋಗಿ ಸದ್ಯಕ್ಕೆ 5 ಜನಕ್ಕೆ ನಾವು ವಶಕ್ಕೆ ತಗೊಂಡಿದ್ದೀವಿ. ಇನ್ನೂ ಜನ ಜಾಸ್ತಿ ಇದ್ದರೆ ಅವ್ರ ಬಗ್ಗೆ ನಾವು ಮಾಹಿತಿ ಪಡೆದು ಅದನ್ನು ಕ್ರಮ ತಗೊಳ್ತೀವಿ ಮತ್ತು ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ತಗೊಳ್ತೀವಿ. ಯಾಕೆಂದರೆ ಇದು ಇಂಥ ಇನ್ಸಿಡೆಂಟ್ ಆಗಬಾರ್ದಾಯಿತು. ಇದು ನಡೆದಿದೆ. ಅದು ಯಾವ ಕಾನೂನಿಗೆ ಅವ್ರ ಕೈ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟ್ ಇದೆ ಅಥವಾ ಲೀಗಲ್ ಪ್ರಕಾರ ಏನು ಯಾರು ಮಾಡಬೇಕು ಮಾಡಿ. ಬಟ್ ಸರ್ಕಾರದ ಆದೇಶ ಅನುಸಾರ ಎಲ್ಲ ಕಡೆ ಫುಟ್ಪಾತ್ ಕ್ಲಿಯರೆನ್ಸ್ ಆಗ್ತಾಯಿದೆ. ಸೊ ಇದರಲ್ಲಿ ಯಾರು ಸಿಬ್ಬಂದಿಯವರು, ಸರ್ಕಾರಿ ಸಿಬ್ಬಂದಿಯವರು ಅವರು ಸರ್ಕಾರ ಪರವಾಗಿ ಕೆಲಸ ಮಾಡ್ತಾರೆ. ಸೊ ಇಂಥದ್ದು ಕೆಲಸ ಮಾಡುವಾಗ ಯಾರಿಗೆ ಕಾನೂನು ಕೈ ತಗೊಳ್ಳಿಕ್ಕೆ ಪ್ರಶ್ನೆ ಇಲ್ಲ. ನಾವು ನಿರ್ದಿಷ್ಟವಾಗಿ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ತೀವಿ. DCP ಹೋಗಿದರೆ ಜಾಯಿಂಟ್ ಕಮಿಷನರ್ಗೆ ಹೋಗ್ತಾ ಇದ್ದೀವಿ. ಟೋಟಲ್ ಇಂಜೂರ್ಡ್ ಎಷ್ಟು ಚೆನ್ನಾಗಿದ್ದಾರೆ ಸರ್? ಈಗ ಅದು ನಾವು ಡೀಟೇಲ್ಸ್ NLC ತೊಗೊಳ್ತಾ ಇದ್ದೀವಿ. ಬಟ್ ಇಂಜರ್ಡ್ ಅಂತ ಏನು ಭಯ ಇಲ್ಲ. ಬಟ್ ನ್ಯಾಚುರಲ್ ಆಗಿ ನೀವು ನೋಡಿರ್ಬೋದು ವಿಡಿಯೋದಲ್ಲಿ ಏನು ಕಾಣ್ತಾ ಇದೆ ಆ ಪ್ರಕಾರ ಯಾರ್ಯಾರು ಇದ್ದಾರೆ ಎಲ್ಲರೂ NLC ಬರ್ತದೆ, ನಾವು ತೊಗೊಳ್ತೀವಿ. ಈಗ ವಿಡಿಯೋದಲ್ಲಿ ಸಾಕಷ್ಟು ಜನ ಹೊಡಿತಾ ಇದ್ದಾರೆ. ಅದರಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದೆ? 5 ಜನ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಜಾಸ್ತಿ ಜನ ಅಂತ ಅವ್ರ ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ. ಸದ್ಯಕ್ಕೆ 5 ಜನ ಅರೆಸ್ಟ್ ವಶಕ್ಕೆ ತಗೊಳ್ತೀವಿ. ಓಕೆ. ಈ ಮೊದಲಿಗೆ ಹೊಡಿತಾರೆ ಅವರೇನೊಂದು ಸಂಘಟನೆಯವರ ಅಥವಾ ಅದೆಲ್ಲ ವೆರಿಫೈ ಆಗ್ತದೆ. ತಕ್ಷಣ ನಮ್ಮವರು ಅಟೆಂಡ್ ಆಗಿದ್ದಾರೆ. ಯಾವುದು ಸಂಬಂಧಪಟ್ಟಿರಲಿ. ಬಟ್ ಆ ಕಾನೂನು ಕೈಗೆ ತಗೊಳ್ಳಿಕ್ಕೆ ಯಾರಿಗೂ ಥ್ಯಾಂಕ್ ಯು.